ಗುರುಜಿ, ಬಳ್ಳಾರಿಯಿಂದ ನರಸಮ್ಮ ಅನ್ನೋರು ಈ ಪತ್ರ ಬರೀತಿದ್ದಾರೆ. ಅವರ ಮಗನ ಕುರಿತು ಕೇಳ್ತಾ ಇದ್ದಾರೆ. ಹುಟ್ಟಿದ ದಿನಾಂಕ 4/8/2001 ಶುಕ್ರವಾರ ರಾತ್ರಿ 1 ಗಂಟೆ. ಹಾಗೆ ಅವತ್ತು ಪೌರ್ಣಿಮೆ ಇತ್ತು ಗುರುಜಿ ಅಂತ ಕೂಡ ಹೇಳ್ತಿದ್ದಾರೆ. ಮಕರ ರಾಶಿ, ಶ್ರವಣ ನಕ್ಷತ್ರ ಅಂತೆ ಗುರುಜಿ. ಗುರುಜಿ, ಅವನಿಗೆ ಕಣ್ಣಿದೆ ಆದ್ರೆ ಸರಿಯೋ ಕಾಣೋಲ್ಲ. ಹಾಗೆ ಕೈ ಬೆರಳು ಮತ್ತು ಕಾಲ್ಬೆರಳು ಎಲ್ಲ ಸೇರಿ 24 ಇದೆ ಗುರುಜಿ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಬೆರಳು ಅಲ್ಗಾಡ್ತಾ ಇದೆ. ಡಾಕ್ಟರ್ ಹೇಳಿದ್ದಾರೆ ತೆಗಿಬೇಕು ಅಂತ. ಅದರಿಂದ ಅವ್ನಿಗೇನಾದ್ರೂ ತೊಂದರೆ ಆಗುತ್ತಾ ಅಂತ ಕೇಳ್ತಾರೆ. ಜೊತೆಗೆ ಧ್ವನಿ ತುಂಬಾನೇ ದಪ್ಪ ಗುರುಜಿ, ಶೀತ ಅವಾಗವಾಗ ಆಗ್ತಾನೆ ಇರುತ್ತೆ. ಅವನ ಆರೋಗ್ಯ ಸ್ಥಿತಿ ತುಂಬಾ ಹದಗೆಡ್ತಾ ಇರತ್ತೆ ಯಾವಾಗೂ ಅಂತ. ನೋಡಿ, ನೀವು ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡು ಯಾವ ಕಾಲಕ್ಕೂ ಮಗನ ಬೆರಳು ಕತ್ತರಿಸೋದು, ಡಾಕ್ಟ್ರ್ ಹೇಳ್ದ ಅಂತ ತೆಗೆದು ಹಾಕೋದು ಇದೆಲ್ಲ ಮಾಡಬೇಡಿ. ಕೆಲವರಿಗೆಲ್ಲ ಏನು ಅಭ್ಯಾಸ ಅಂದರೆ, ಹಲ್ಲು ಎಕ್ಸ್ಟ್ರಾ ಬಂದಿರುತ್ತೆ, ಈಗಳ ಪಕ್ಕಕ್ಕೆ ಬಂದಿರುತ್ತೆ, ಅದೆಲ್ಲ ತೆಗೆದು ಹಾಕೋದು. ಅಯ್ಯೋ ಬ್ಯೂಟಿ ಕಾನ್ಷಿಯಸ್, ಹಲ್ಲುಬ್ಬಾಗಿರುತ್ತೆ, ಹ್ಞೂ ಅಂತ ಇಟ್ಕೊಂಡಿರ್ತಾನೆ, ತುರಿಯೋ ಮಣೆ ಅಂತ ಇಟ್ಕೊಳ್ಳೋಣ. ಅಂಥವ್ರಿಗೆಲ್ಲ ಏನು ಮಾಡ್ತಾರೆ, ಒಳಗೆ ಹಾಕ್ಬಿಡ್ಬೇಕು, ಕ್ಲಿಪ್ ಹಾಕ್ಬಿಡ್ಬೇಕು. ಈ ಪ್ರಕೃತಿಯನ್ನು ಯಾವ ಕಾಲಕ್ಕೂ ಬೇರೆ ಮಾಡಬಾರ್ದು. ನೀವು ಪ್ರಕೃತಿ ವಿರೋಧ ಅಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿ ಅಂತ ನಿಮ್ಗೆ ಮೊದಲೇ ಹೇಳಿದ್ದೀನಿ. ಕೆಲವರು ಬೆರಳಲ್ಲಿ ಶಕ್ತಿ ಇರುತ್ತೆ, ಕೆಲವರಿಗೆ ತಲೆ ಉಬ್ಬಿರುತ್ತೆ, ಕೆಲವ್ರಿಗೆ ನೋಡಿ ಫಸ್ಟ್ ಕ್ಲಾಸಾಗಿ ಒಳ್ಳೆ ಕುಂಬಳಕಾಯಿ ಸೋರೆಕಾಯಿ ಇದ್ದಾಗಿರುತ್ತೆ, ತಲೆ ಹೀಗೆ ಉದ್ದುದ್ದಕ್ಕಿರುತ್ತೆ. ಕೆಲವರಿಗೆ ಇಲ್ಲ, ಕೆಲವರಿಗೆ ಗ್ಯಾಪೇ ಇರಲ್ಲ, ಕತ್ತು ಪೂರ್ತಿ ಒಳಗೆ ಕೂತ್ಕೊಳ್ಳುತ್ತೆ. ಕೆಲವರಿಗೆ ಆ ಕತ್ತಿಗೆ ಎಷ್ಟು ಗ್ಯಾಪ್ ಇರುತ್ತೆ ಅಂದರೆ ಒಳ್ಳೆ ಜಿರಾಫೆ ತಲೆ ಇದ್ದಾಗಿರುತ್ತೆ. ಹಾಗೆ ಒಬ್ಬೊಬ್ಬರ ಒಂದು ಪ್ರಕೃತಿನ ತೆಗೆದು ಬಿಸಾಕಬಾರ್ದು. ಬೆರಳು ಎಕ್ಸ್ಟ್ರಾ ಇದೆ ಅಂತ ತೆಗೆದು ಬಿಸಾಕಾಗತ್ತಾ? ಹಾಗೆ ಅಂದ್ಬಿಟ್ಟು ತಲೆ ಎರಡಿದೆ ಅಂತ ಕತ್ತರಿಸೋಕ್ಕಾಗತ್ತಾ? ಹಾಗೆ ಜೀವನದಲ್ಲಿ ಯಾವುದು ತಿಳ್ಕೊಳ್ಳಿ, ಈ ಪ್ರಕೃತಿ ವಿರೋಧನ ಮಾಡಬೇಡಿ. ಇದನ್ನು ಏನು ಅಂದರೆ ನರಗಳಲ್ಲಿ ಎಲ್ಲೋ ತೊಂದರೆ ಆಗಬಹುದು, ಅಥವಾ ಯಾವ ಕಾಲಕ್ಕೂ ವೈಜ್ಞಾನಿಕವಾಗ್ಲೂ ಡಾಕ್ಟರ್ಗಳು ಬೇಡ ಅಂತಾರೆ. ಕೆಲವು ಡಾಕ್ಟರ್ಗಳು ಇರಲಿ ಬಿಡಿ ಕತ್ತರಿಸಿ ಬಿಸಾಕ್ಬಿಡ್ತೀವಿ ಏನಾಗಲ್ಲ ಅಂತಾರೆ. ಅಕಸ್ಮಾತ್ ನಿಮ್ಮ ಮಗ ಒಳ್ಳೆ ಬುದ್ಧಿವಂತ ಅಂತ ಇಟ್ಕೊಳ್ಳಿ, ಆ ಬುದ್ಧಿ ಹೋಗ್ಬಿಟ್ರೆ ಏನು ಮಾಡೋದು? ಅದು ಅಲಗಾಡ್ತಿದ್ರೆ ಅಲಗಾಡ್ತಿರ್ಲಿ, ಅದರಿಂದ ಏನೂ ತೊಂದರೆ ಇಲ್ಲ. ಅರ್ಥ ಆಯ್ತಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಷ್ಟೇ, ಅದ್ರ ಪಾಡಿಗೆ ಅದು ಇರ್ತ್ಕೊಳ್ಳಿ. ಮಕ್ಕಳಿಗೆ ನಾವೇನು ಹೇಳ್ತೀವಿ, ಒಂದು ಶರ್ಟ್ ಹೊಲಿಸಿದಾಗ ಆ ಕಾಲರ್ ಎಕ್ಸ್ಟ್ರಾ ಹಾಕ್ದಂಗೆ ಎಕ್ಸ್ಟ್ರಾ ಬಟನ್ ಹಾಕಿರಲ್ವಾ, ಹಾಗೆ 2 ಬಟನ್ ಜಾಸ್ತಿ ಎನ್ಕೊಂಬಿಡಿ, ಸುಮ್ಮನೆ ಇದ್ಬಿಡಿ. ಒಂದು. ಎರಡನೇದು ಆರೋಗ್ಯ ಪರಿಸ್ಥಿತಿ ಅಂದರೆ ಇವನು ಹುಟ್ಟಿರೋದೇ 4ನೇ ತಾರೀಕು, ರೋಗಕಾರಕ ರಾಹುಕಾರಕ. 2001 ಅಂದರೆ ಇವನು ಏನು ಅಂದರೆ 2001 ಅನ್ನೋದು 1988ರಿಂದ ಹಿಡಿದು 91ರವರೆಗೂ ವಿಶೇಷವಾಗಿ ಒಂದು ಗ್ರಹದ ನಿರ್ಮಾಣ ಕಾರ್ಯ ಅವನೇ ಆಳ್ತಾ ಇರ್ತಾನೆ. 2000 ಅಂದರೆ 1902 ಅಲ್ಲಿಂದ ಹಿಡಿದು 15ವರೆಗೂ 2019ವರೆಗೂ ವಿಶೇಷವಾಗಿ ಒಂದು ಗ್ರಹದ ಆವರಣೆ. ಒಂದು ಗ್ರಹದ ಒಂದು ಆದಿಶೇಷ ಅಂದರೆ ಒಂದು ಶೇಷವಾಗಿರ್ತಕ್ಕಂಥ ರಾಶಿಗೂ ಇನ್ನೊಂದು ಶೇಷವಾಗಿರ್ತಕ್ಕಂಥ ರಾಶಿಗೂ ವ್ಯತ್ಯಾಸ. ಅಂದರೆ ಆ ನಕ್ಷತ್ರದ ಹುಟ್ಟಿದವನಿಗೆ ಇವನು ಚಳಿ ಜೊತೆಗೆ ಬಿಸಿಲು, ಇವನು ರವಿ ಜೊತೆಗೆ ರಾಹು, ಇವನು ಚಂದ್ರನ ಜೊತೆಗೆ ಶನಿ ಅಂತಾನೆ ಹುಟ್ಟಿರೋದು. ಆ ಸಮಯದಲ್ಲಿ ಹುಟ್ಟಿದಾಗ, ಇವನು 4ನೇ ತಾರೀಕು ಹುಟ್ಟಿದಾಗ 2001 ಬಂದಾಗ ಕೇತು ಅಂದರೆ ರಾಹು 4ನೇ ತಾರೀಕು ಅಧಿಪತಿಯಾಗಿರೋನು ಕೇತು. ಕೇತು ಅಧಿಪತಿ ಆದಾಗ ಏನು ಮಾಡ್ತಾನೆ? ಶೀತ, ನೆಗಡಿ, ವಾತ, ಶ್ಲೇಷ, ಕಫ ಎಲ್ಲನೂ ಹೆಚ್ಚು ಮಾಡ್ತಾನೆ ಇರ್ತಾನೆ. ಗಂಟ್ಲು ದೊಡ್ಡದು ಅಂದ್ರಿ, ಕೇತು ಯಾರೋ ಗಂಟ್ಲು. ಕೆಲವರಿಗೆ ಗಂಟ್ಲು ಏನು ಮಾಡ್ತಾನೆ? ದೊಡ್ಡ ಗಂಟ್ಲು, ಪುಟಾಣಿ ಹುಡುಗ ದೊಡ್ಡ ಗಂಟ್ಲು. ಕೆಲವರು ದೊಡ್ಡ ದೇಹ, ಪುಟಾಣಿ ಗಂಟ್ಲು, ಹಾಗಿರುತ್ತೆ. ಆ ಥರ ನಮಗೆ ಕೆಲವರಿಗೆಲ್ಲ ಏನಾಗುತ್ತೆ, ತೀರಾ ಮಾತಾಡ್ತೀವಿ, ಕೇತು ಬಹಳ ಮಾತಾಡ್ತಾರೆ. ಇನ್ನು ಕೆಲವರಿಗೆ ಶನಿ ಜೊತೆ ಕೇತು ಕೂತ್ಕೊಂಡ್ರೆ ಬರೀ ಸುಳ್ಳು, ಮಾತೆತ್ತರೆ ಸುಳ್ಳು, ಏನು ಹೇಳಿದ್ರು ಸುಳ್ಳೆ. ಯಾವತ್ತು ನಿಜ ಎಲ್ಲ ಹುಡುಕ್ಬೇಕು, ಟಾರ್ಚ್ ಹಾಕ್ಬಿಟ್ಟು ಯಾವಾಗ ಹೇಳ್ತಾನಪ್ಪ ಇವ್ ನಿಜ ಅಂತ. ಸತ್ಯಹರಿಶ್ಚಂದ್ರ ಅಂದರೆ ಮಾತುಕತೆ, ಬರೀ ನಿಜ ಹೇಳ್ತಾನೆ. ಹಾಗೆ ಕೇತು ಅನ್ನೋದು ಧ್ವನಿ. ನಿಮ್ಮ ಮಗನಿಗೆ ಧ್ವನಿ ಅಂದರೆ ಕೇತು ಹುಚ್ಚನಾಗಿರೋದ್ರಿಂದ ತಲೆ ಕೆಡಿಸ್ಕೋಬೇಡಿ, ಒಳ್ಳೆ ವಿದ್ಯಾಭ್ಯಾಸವನ್ನು ಒಳ್ಳೆ ಧ್ವನಿಯನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಮಗನಿಗೆ ಆ ರೀತಿ ಆರೋಗ್ಯ ತೊಂದರೆ ಆಗ್ತಿರೋದು ಏನಕ್ಕೆ ಅಂದರೆ, ನಿಮ್ಮ ಮನೆ ಲೆಟ್ರಿನ್ ಎಲ್ಲಿದೆ? ದೇವ ಮೂಲೆಯಲ್ಲಿ ಇಟ್ಟಿದ್ದೀರ. ಆ ದೇವ ಮೂಲೆಯಲ್ಲಿ ಇರತಕ್ಕಂಥದ್ದು ಅಂದರೆ ಏನು? ಪೂರ್ವ ಮತ್ತು ಅಗ್ನಿಯ ಭಾಗದಲ್ಲಿ ಇರತಕ್ಕಂಥ ಅಡುಗೆ ಮನೆಗೆ ಸಂಬಂಧವೇ ಇಲ್ಲದೆ ಇರತಕ್ಕಂಥ ದೇವಮೂಲೆ. ಅಂದರೆ ದೇವಮೂಲೆಯಲ್ಲಿ ದೇವ್ರ ಮನೆ ಇಲ್ಲ, ಏನಿದೆ? ಬಾತ್ರೂಮ್, ಲೆಟ್ರಿನ್. ಸರಿಯಾಗಿ ಹೋಗಿ ಗಮನಿಸಿ ನೋಡಿ. ಮನೆ ಯಜಮಾನನಿಗೆ, ಮನೆ ಮಗನಿಗೆ ಆರೋಗ್ಯ ಕ್ಷೀಣವಾಗಕ್ಕೆ, ಕೋಇನ್ಸಿಡೆಂಟ್ ಆಗೋಕ್ಕೆ, 4ನೇ ತಾರೀಕೆ ಇವನು ಹುಟ್ಟಕ್ಕೆ, ರಾಹು ಗ್ರಹವೇ ಆಗಿರೋದಕ್ಕೆ, ಇವನು ಹುಟ್ಟಿದಾಗ ದಶಾಧಿಪತಿ ರಾಹುನೇ ಇರಬೇಕಾದ್ರೆ ಏನು ಮಾಡ್ತಾನೆ? ರಾಹು ರೋಗಕಾರಕ. ಆದರೆ ನಿಮ್ಮ ಮಗ ಯಶಸ್ಸು, ಕೀರ್ತಿ, ಪದವಿ ಎಲ್ಲವನ್ನೂ ಗಳಿಸ್ತಾನೆ ಯಾವಾಗ? ಅವನು ಕರೆಕ್ಟಾಗಿ 29 ವಯಸ್ಸು ಬಂದಾಗ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಅವನು 29 ವಯಸ್ಸುವರೆಗೂ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಬಗ್ಗೆ ತೊಂದರೆ ಹೊರತು ಯಾವುದೇ ವಿಧವಾದ ಬೇರೆ ತೊಂದರೆಗಳಿರಲ್ಲ. ಅವನು ಜೀವನ ಪೂರ್ತಿ 29 ವಯಸ್ಸುವರೆಗೂ ನಿಧಾನಕ್ಕೆ, ಪ್ರಧಾನವಾಗಿ ಏನೂ ಇಲ್ಲದೇನೆ ಇರ್ತಾನೆ. ಅಂದ್ರೇನು? ದುಡಿಬೋದು, ಬಿಟ್ಬಿಡ್ಬೋದು, ಸುಮ್ಮನೆ ಇರ್ಬೋದು, ಯಾವ ಕೆಲಸನೂ ಮಾಡದೇ ಇರ್ಬೋದು, ಎಲ್ಲೋ ಕೆಲಸಕ್ಕೆ ಹೋಗ್ಬೋದು, ಸ್ವಲ್ಪ ಮಟ್ಟಕ್ಕೆ ಮಾತ್ರ ದುಡಿಬಹುದು, ಹಾಗಿರ್ಬೋದು. ಆದರೆ 29 ಮೇಲೆ ಹಿಂತಿರುಗಿ ನೋಡಲ್ಲ ನಿಮ್ಮ ಮಗ. ತಲೆ ಕೆಡಿಸ್ಕೋಬೇಡಿ.
ಒಳ್ಳೆ ಯಶಸ್ಸಿರುತ್ತೆ, ಕೀರ್ತಿ ಇರುತ್ತೆ. ಇವನ್ ಕೈ ಕೆಳಗೆ ಒಳ್ಳೆ ಜನ ಅಂದರೆ ಬಹಳ ಜನ ಕೆಲಸ ಮಾಡೋತಕ್ಕಂಥ ಅಡ್ಮಿನಿಸ್ಟ್ರೇಟರ್ ಆಗ್ತಾನೆ, ಒಳ್ಳೆ ಅನುಭವ ಸಿಗುತ್ತೆ. ಇಷ್ಟು ಬಿಟ್ಟರೆ ಇನ್ನೇನು ತಲೆ ಕೆಡಿಸ್ಕೊಬೇಡಿ. ಬೆರಳುಗಿರಳು ಕತ್ತರಿಸಿದ್ರೆ ಈ ಯಶಸ್ಸು ಕೀರ್ತಿ ಹಾದಿಯಲ್ಲ. ರಾಹು ಅಂದರೆ ಯಾವತ್ತೂ ಏನು ಹೇಳ್ತೀವಿ, ಕಾಡು. ರಾಹು ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್. ರಾಹು ಅಂದರೆ ಯಾವತ್ತಿದ್ರೂ ಸೌಂದರ್ಯ ನೋಡಕ್ಕೆ ಹೋದಾಗ ಯಾವ ಕಾಲಕ್ಕೂ ಇದನ್ನ ಎಲ್ಲವನ್ನು ಕಳೆದ್ಬಿಡ್ತಾನೆ. ತ್ಯಾಗ ಮನೋಭಾವ ರಾಹು. ಒಂದನ್ನು ಬಿಟ್ಟರೆ ಒಂದೊಂದು ಸುಖ ಪಡಿಬೇಕು. ಅದಕ್ಕೋಸ್ಕರ ಯಾವ ಕಾಲಕ್ಕೂ ನೋಡಿ, ಆವಾಗ ಶ್ರೀದೇವಿ ಏನು ಮಾಡಿದ್ಲು, ಮೂಗನ್ನ ಅಯ್ಯೋ ಚೆನ್ನಾಗಿಲ್ಲ ಅಂದ್ಬಿಟ್ಟು ತೆಗೆದು ಆಪರೇಷನ್ ಮಾಡೋಣ ಅಂತ ಉದ್ದವಾಗಿ ಮಾಡಿದ್ರು. ಏನು ಜಾಸ್ತಿ ಬಂತ ಆಫರು ಇಲ್ವೇ? ಆದರೂ ಸಹ ಸಮಯ ಬಂದಾಗ ಮಾತ್ರ ಅಭಿವೃದ್ಧಿ ಹೊರತು ಮೂಗನ್ನ ಸರಿ ಮಾಡ್ಕೊಂಬಿಡಕ್ಕೆ ಸಾಧ್ಯನಾ? ಪ್ರತಿಯೊಬ್ಬರಿಗೂ ಆ ಪ್ರಕೃತಿ ವಿರೋಧಕ್ಕೆ ಹೋಗಬೇಡಿ, ಹೇಗಿದೆಯೋ ಹಾಗೆ ಇಟ್ಕೊಳ್ಳಿ ಅಂತ ಈ ಮುಖಾಂತರ ಹಾರೈಸ್ತೀನಿ. ನರಸಮ್ಮ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ವೀಕ್ಷಕರೇ, ಮುಂದಿನ ಪತ್ರವನ್ನ ನೋಡೋಣವಾ? ಗುರುಜಿ, ಪತ್ರವನ್ನ ಯಾರು ಬರೆದಿದ್ದಾರೆ ಅಂತ ಹೇಳಿಲ್ಲ, ಆದ್ರೆ ಅವರ ಗೆಳತಿ ಬರಿತಾ ಇದ್ದಾರಂತೆ. ಅವ್ರ ಗೆಳತಿಗೋಸ್ಕರ ಬರೀತಿದ್ದಾರೆ. ಅವ್ರ ಹೆಸರು ಮಂಜುಳಾ ಅಂತೆ. ಜನ್ಮ ದಿನಾಂಕ ಜುಲೈ 31, 93 ಅಂತ ಹೇಳ್ತಿದ್ದಾರೆ. ಇವರು ಜ್ಯೋತಿಷ್ಯದ ಕುರಿತು ಒಂದು ಪ್ರಶ್ನೆ ಕೇಳಿದ್ದಾರೆ ಗುರುಜಿ. ಅದೇನಂದ್ರೆ, ಮಂಜುಳಾ ಅವರ ಜಾತಕವನ್ನ ನೋಡಿದ ಒಬ್ರು ಜ್ಯೋತಿಷ್ಯರು ಹೇಳದಂತೆ, ಈ ಹುಡುಗಿಗೆ 2 ಮದ್ವೆ ಯೋಗ ಇದೆ, ಹಾಗಾಗಿ ಇವಳನ್ನ ಕಾಲೇಜ್ಗೆಲ್ಲ ಕಳ್ಸಕ್ ಹೋಗ್ಬೇಡಿ, ಅವಳು ಓಡೋಗ್ಬಿಡ್ತಾಳೆ ಅಂತ ಹೇಳಿದಕ್ಕೆ ಅವಳು ವಿದ್ಯಾಭ್ಯಾಸವನ್ನ ಮುಂದುವರ್ಸಿಲ್ಲ ಅಂತೆ. ಆದ್ರೆ ಆ ಹುಡುಗಿಗೆ ಓದಕ್ ತುಂಬಾನೇ ಇಷ್ಟ. ನನ್ನ ಗೆಳತಿ ಅಂತ ಹೇಳ್ತಾ ಈ ಹುಡುಗಿ ಪತ್ರವನ್ನ ಬರ್ದಿದ್ದಾರೆ. ಹಾಗಾಗಿ ಅವ್ರ ಬದಲು ಇವ್ರು ಬರ್ದಿದ್ದಾರೆ. ಅವಳಿಗೆ DC ಆಗ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿಯಾಳು ಗುರುಜಿ. ಅದು ಆಸೆ ಈಡೇರುತ್ತಾ ಅಂತ? ಗುರುಜಿ, ಕೆಲವೊಮ್ಮೆ ಈ ತರ ಜ್ಯೋತಿಷಿಗಳು ಹೇಳೋದ್ರಿಂದ ಆಸೆಗಳು ಎಲ್ಲೋ ಒಂಥರ ನಮ್ಮ ಆಸೆಗಳು ನಾವು ಬಲಿ ಕೊಡ್ತೀವಿ ಅಂತ ಅನ್ಸುತ್ತಲ್ವಾ ನಿಮ್ಗೆ? ನಿಜ. ಜ್ಯೋತಿಷ್ಯ ನನ್ನ ಮೊದಲಿಂದ ಏನು ಹೇಳ್ತೀನಿ, ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು. ಶಾಸ್ತ್ರಿ ಅವನ ಹೊಟ್ಟೆ ಪಾಡಿಗೆ ಅವನು ಮಾಡ್ಕೊತಾನೆ. ಜ್ಯೋತಿಷ್ಯ ಅವನ ಹಣೆ ಬರನೇ ಗೊತ್ತಿಲ್ಲ, ಬೇರೆಯವ್ರ ಹಣೆ ಬರ ಕತೆ ಹೇಳ್ತಿರ್ತಾನೆ. ಇದು ನಿಜವಾದ ಶಾಸ್ತ್ರ. ಅದಕ್ಕೆ ಸತ್ಯವನ್ನು ಯಾವತ್ತಿದ್ರೂ ಒಪ್ಕೋಬೇಕು. ಅದು ನಿಜವಾದ ಸತ್ಯ ಘಟನೆ. ಒಂದು ಹೇಳ್ತೀನಿ, ಈಗ ಈ ಹುಡುಗಿಗೆ ಯಾವ ಕಾಲಕ್ಕೂ ಜಾತಕವನ್ನು, ಕುಂಡ್ಲಿಯನ್ನು ನೀವು ಕಳಿಸಿರತಕ್ಕಂಥ ವಿಚಾರ ನೋಡ್ತೀವಿ, ಪರಿಶೀಲನೆ ಮಾಡೋಣ. ಆದರೂ ಸಹ ನೀವು ಕೇಳಿರತಕ್ಕಂಥ ಪ್ರಶ್ನೆ ನಿಮ್ಮ ಸ್ನೇಹಿತರಾಗಿಂದ ಅವಳು ಅಕಸ್ಮಾತ್ 2ನೇ ಮದುವೆ ಅಂದರೆ ನಕ್ಷತ್ರದ ಪ್ರಕಾರ ಖಂಡಿತವಾಗ್ಲೂ ಅವಳಿಗೆ 2ನೇ ಮದುವೆ ಇದೆ. ಅವಳು ಡೇಟ್ ಆಫ್ ಪ್ರಕಾರವಾಗಿ ನೋಡಿದ್ರು 2ನೇ ಮದುವೆ ಇದೆ. ಏನಾಗಬಹುದು ಅಂದರೆ, ಮದುವೆ ಆಗೋಕ್ಕೆ ಇವಳು ಕಾಲೇಜ್ಗೆ ಹೋಗ್ಬಿಟ್ಟೆ ಓಡೋಗ್ಬೇಕು ಅಂತಿಲ್ಲ. ಕೆಲವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಕೆಡಬೇಕು ಅಂದರೆ ಮನೇಲಿ ಬೀಗ ಹಾಕ್ಬಿಟ್ರೆ ಕೆಡಲ್ಲ ಅಂತಲ್ಲ. ಮನೇಲಿ ಬೀಗ ಹಾಕಿಟ್ರು ಕೆಡೋ ವಸ್ತು ಹೆಂಗಿದ್ರು ಕೆಡುತ್ತೆ. ಓದಲ್ಲ ಅಂತಕ್ಕಂಥವನು ತುಂಬ ಓದ್ತಾನೆ ಅಪ್ಪ, ಒಳ್ಳೆ ತಲೆಯಪ್ಪ ಇವನ್ನ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದ್ರು ಬಹಳ ಚೆನ್ನಾಗಿ ಓದ್ತಾನೆ. ಅರ್ಥ ಆಯ್ತಾ? ನೀವು ಒಳ್ಳೆ ಕಾನ್ವೆಂಟಿಗೆ ಸೇರಿಸ್ಬೇಕು ಅಂತಿಲ್ಲ. ಆಮೇಲೆ ಭಾಳ ಜನಕ್ಕೆ ಏನು ಹೇಳ್ತೀನಿ ಅಂದರೆ, ನೀವು ತಪ್ಪಭಿಪ್ರಾಯ ಅಂದರೆ ನೀವು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಹಣೆ ಬರಗಳನ್ನು. ಓಡೋಗಲ್ಲ ಅಂತ ವಿದ್ಯಾಭ್ಯಾಸ ಬಿಡಿಸ್ಬಿಟ್ಟು ಓದೋಕ್ಕೋಸ್ಕರ ಅದನ್ನು ಬಿಡಿಸ್ಬಿಟ್ರೆ ಅವಳ ಜೀವನ ಹಾಳು ಮಾಡಿಬಿಟ್ರಿ. ಅವಳು ಓದಲಿ, ತಂಪಾಗಿರ್ತಕ್ಕಂಥ ವಿದ್ಯೆಯನ್ನು ಯಾವತ್ತೂ ಹಾಳು ಮಾಡಬೇಡಿ, ಮನಸ್ಥಿತಿಯನ್ನು ಹೀಗೆ ಕೆಡಿಸ್ಬೇಡಿ. ಒಂದು. ಎರಡನೇದು, ಓದುವಾಗ ಜ್ಯೋತಿಷ್ಯ ವಿಚಾರಗಳನ್ನ ಯಾರು ಹೇಳಬೇಡಿ ಅಂತಲೂ ನಾನೇ ಖುದ್ದಾಗಿ ಹೇಳ್ತಿರ್ತೀನಿ. ಯಾವಾಗಾದ್ರೂ ನಿಜವಾದ ಕಷ್ಟ ಬಂದರೆ ಹೇಳ್ಕೊಳ್ಳಿ ಹೊರತು ಇದನ್ನೆಲ್ಲ ಅವ್ರ ಮುಂದೆ ಡಿಸ್ಕಸ್ಸು ಮಾಡಿ. ಯಾಕಂದರೆ ಮನಸ್ಸಿನ ಪ್ರಭಾವ ಹೇಗೆ ಬೀಳುತ್ತೋ ಗೊತ್ತಿಲ್ಲ. ಕೆಲವರೆಲ್ಲ SLC ಫೇಲು ಅಂತ ತಲೆಗೆ ಹಾಕೊಂಡ್ಬಿಟ್ರೆ ಫೇಲ್ ಆಗ್ಬಿಟ್ಟ ತಕ್ಷಣಕ್ಕೆ ನೆಕ್ಸ್ಟ್ ಮಾಡ್ಕೋಬಾರ್ದು ಅಂತ ಇಲ್ವಲ್ಲ. ಇವತ್ತು ಫೇಲ್ ಆಗಿದೆಯಾ, ಬಿಟ್ಟು ಬಿಸಾಕೋ, ನೆಕ್ಸ್ಟ್ ಟೈಮ್ ಇನ್ನು ಸ್ವಲ್ಪ ರ್ಯಾಂಕ್ ಜಾಸ್ತಿ ಬರ್ಬೋದು, ಆಮೇಲೆ ಕಟ್ಕೊಂಡ್ರೆ ಆಯಿತು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅದಕ್ಕೆ ನೇಣು ಹಾಕೊಂಡ್ಬಿಟ್ರೆ ಸತ್ತೋಗೋದ್ರೆ ವೇಸ್ಟನ್ನ. ಅದಕ್ಕೆ ಹೇಳೋದು, ಜೀವನ ಒಂದು ಸಲ ಅಲ್ಲ, ಇನ್ನೂ ಇದೆ, ಆ ಜೀವನ ಅನುಭವಿಸ್ಬೇಕು. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಗೆಳತಿಗೆ ಹೇಳ್ತಕ್ಕಂಥದ್ದು, ಮದುವೆ ಮಾಡತಕ್ಕಂಥ ವಿಧಿವಿಧಾನ ಏನು ಅಂದರೆ, ಅವಳಿಗೆ ಕನ್ಯಾ ದೋಷ ಇದ್ದರೆ ಅಂದರೆ ಕಲ್ಯಾಣ ವಿವಾಹ ದೋಷ ಪರಿಹಾರ ಇಂಥವ್ರಿಗೆ ಏನು ಮಾಡಬೇಕು, ಬಾಳೆ ಮರ ವಿವಾಹವನ್ನು ಮಾಡಿಸ್ಬೇಕು. ಒಂದು ಬಾಳೆ ಮರದಲ್ಲಿ ಕೃಷ್ಣ ವಿವಾಹ ಅಂತ ಹೇಳಿ ಒಂದು ಕೃಷ್ಣನ ವಿಗ್ರಹನ ಕಲಶದಲ್ಲಿ ಆಹ್ವಾನ ಮಾಡಿಕೊಂಡು, ಪುಟಾಣಿ ಕೃಷ್ಣ ಬೆಳ್ಳಿ ವಿಗ್ರಹ ಇರುತ್ತೆ, ದಾನವಾಗಿ ಕೊಡ್ತಾ ಇರೋದು, ಬಾಳೆ ಮರದ ಪಕ್ಕದಲ್ಲಿ ಇಟ್ಟಿರ್ತಾರೆ. ಕಲಶ ಆಹ್ವಾನ ಮಾಡಿ ಮದುವೆ ಮಾಡಿದ ಮೇಲೆ ಇವಳಿಗೆ ಮಾಂಗಲ್ಯ ಧಾರಣೆ ಅದೇ ಮರದ ಜೊತೆನೇ ಮದುವೆ ಮಾಡಿದ ಹಾಗೆ ಒಂದು ಸಂಕಲ್ಪ, ಒಂದು ಗಂಡಸ ಜೊತೆನೇ ಮದುವೆ ಮಾಡಿದ್ವಿ, ಅವನೇ ಬೇರೆ ವಿವಾಹ, ಆ ನಕ್ಷತ್ರ ದೋಷ ಅಲ್ಲಿಗೆ ಹೋಗ್ಲಿ ಅಂತ ಹೇಳಿ ಮರವನ್ನು ಕಳೆದು ಬಿಡ್ತಾರೆ. ಅಲ್ಲಿಗೆ ಗಂಡ ಸತ್ತು ಹೋದ ಅಥವಾ ಮದುವೆ ಗಂಡು ಹೋದ, ಇನ್ನೊಂದು ಮದುವೆ ಅಂದ್ರೆ ನಿಜವಾದ ಮದುವೆ ಆಮೇಲೆ ಆಗ್ತಕ್ಕಂಥದ್ದು. ಈ ದೋಷವನ್ನ ಕಲಶ ವಿಸರ್ಜನೆ ಮಾಡಿ ತೆಂಗಿನಕಾಯಿನ ಬಿಸಾಕಿ ಕೃಷ್ಣನ ದಾನ ಮಾಡಿ ಕೃಷ್ಣ ವಿವಾಹವಾಯಿತು. ಹೀಗೆ ಮಾಡ್ತಕ್ಕಂಥ ದೋಷ ಒಂದು ವಿಧಾನ. ಎರಡನೇದು, ಅಕಸ್ಮಾತ್ ನೀವು ಯಾಕೆ ಅನ್ಕೋಬಾರ್ದು, ಮದುವೆ ಆಗಿ ಗಂಡ ಸತ್ತು ಹೋಗಿ ಬಾಲ್ಯದಲ್ಲೇ ಚಿಕ್ಕ ವಯಸ್ಸಿಗೆ ಅಕಸ್ಮಾತ್ ನೀವು ನೋಡಿದ್ದೇ ಮದುವೆ ಮಾಡ್ಬೋದು, ಓಡ ಹೋಗಬೇಕು ಅಂತ ಏನಿಲ್ಲ, ಮದುವೆ ಮಾಡಿಬಿಡ್ತೀರಿ, ಗಂಡ ಸತ್ತು ಹೋದ, ಕೊನೆಗೆ ಯಾವನೋ ಬಂದು ತ್ಯಾಗ ಮಾಡಿ ನಾನು ಇವಳು ಕಟ್ಕೊಳ್ತೀನಿ, ಯೋಚನೆ ಮಾಡಬೇಡಿ. ಅಥವಾ ನೀವೇ ತಂದೆ ತಾಯಿದ್ರು, ಚಿಕ್ಕ ವಯಸ್ಸಲ್ಲೇ ಗಂಡ ಸತ್ತೋದರಿ, ಏನು ಮಾಡೋದು ಪಾಪ, ಅವಳಿಗೆ ನಾವು ಬೇರೆ ಮಾಡೋಣ, ಇನ್ನೊಂದು ಮದುವೆ ನೀವೇ ಮಾಡ್ಬೋದು, ಯಾವನಿಗೆ ಗೊತ್ತು.
ಮದುವೆ ಅನ್ನೋದು ಇದೆ, ಆದರೆ ಕೆಟ್ಟ ರೀತಿಲಿ ಯಾಕೆ ಅನ್ಕೋಬೇಕು? ಆ ಸಮಯಕ್ಕೆ ಏನು ಮಾಡಬೇಕು? ದೈವತತ್ವಕ್ಕೆ ಕಳಿಸ್ಬೇಕು ಹೊರತು ಎಲ್ಲಾನು ಹಿಡ್ದಾಕಿದ್ರೆ ಸಾಧ್ಯ ಇಲ್ಲ ಅಂತಿಲ್ಲ. ಮನೇಲಿ ಬಿಸಾಕಿ ಕೂತ್ಕೊಂಡಿದ್ದೀರಾ, ಎದುರು ಮನೆ ಅವ್ನು ಬಂದು ನೋಡ್ತಾನೆ, 24 ಗಂಟೆ ಇವ್ರು ಸ್ಕೂಲ್ಗೆ ಹೋಗಲ್ಲ, ಹೊರಗಡೆ ಕೂತಿರ್ತಾರೆ, ನೀವು ಕೆಳಗಡೆ ಅಡುಗೆ ಮಾಡ್ತಾ ಇರ್ತೀರಾ, ಮೇಲ್ಗಡೆ ಹಾಯ್ ಅನ್ನಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ಹಣೆ ಬರ ಅನ್ನೋದು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನೀವೇನು ಸ್ನೇಹಿತೆ ಬಗ್ಗೆ ಕೇಳಿದ್ದೀರಾ, ತಪ್ಪಿಭಿಪ್ರಾಯ ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳದೆ ಮದುವೆ ಮಾಡತಕ್ಕಂಥ ವಿಧಿವಿಧಾನ ಈಗ ತಲೆ ಕೆಡಿಸ್ಕೋಬೇಡಿ. ಓದ್ತಾ ಇದ್ದಾಳ, ಓದಿಸಿ. ಅವಳ ಹಣೆ ಬರದಲ್ಲಿ ಯಾವ ಕಾಲಕ್ಕೂ ಕೆಟ್ಟ ವಿಧವಾದ ಅಂದರೆ ಓಡೋಗಿ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ಖಂಡಿತ ಇಲ್ಲ ಅಂತ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ. ಒಳ್ಳೆಯದಾಗಲಿ.